ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರನ್ನ ಕಾಂಗ್ರೆಸ್ಗೆ ಸೆಳೆಯೋ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾಡಲಾಗಿದೆ. ರಾಜೀವ್ ಅವರಾಗಿರಬಹುದು ಅಥವಾ ಮಲ್ಲೇಶ್ ಅಂತ ಹೇಳಿ ಜೆಡಿಎಸ್ನಿಂದ ಜಾಯಿನ್ ಆಗ್ತಿದ್ದಾರೆ ಕಾಂಗ್ರೆಸ್ಗೆ ಅವರಾಗಿರಬಹುದು ಅಥವಾ ಸದಾನಂದ ಗೌಡ್ರೆ ಇನ್ಫ್ಯಾಕ್ಟ್ ಆಗಿರಬಹುದು. ಅವರು ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡವರು. ಅವರು ಬಂದ ಮಾತ್ರಕ್ಕೆ ಚುನಾವಣಾ ಕಣ ಕಂಪ್ಲೀಟ್ ಆಗಿ ಬದಲಾಗ್ಬಿಡುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಆದರೆ ಒಂದು ಪರ್ಸ್ಪೆಕ್ಟಿವ್ ಬಿಲ್ಡ್ ಮಾಡಲಿಕ್ಕೆ ನೋಡಿ, ಕಾಂಗ್ರೆಸ್ನ ವಿರುದ್ಧವಾಗಿ ಬಿಜೆಪಿ ಹಾಗೆ ಜೆಡಿಎಸ್ನವ್ರು ಮೈತ್ರಿ ಮಾಡಿಕೊಂಡ್ರು. ಆದರೆ ಮೈತ್ರಿ ಇದ್ರೂ ಕೂಡ ಬಿಜೆಪಿ ಹಾಗೆ ಜೆಡಿಎಸ್ನಿಂದ ಕೆಲ ನಾಯಕರು, ಸ್ಥಳೀಯ ಮಟ್ಟದ ನಾಯಕರು ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ನ ಕೈ ಹಿಡಿತಿದ್ದಾರೆ ಅನ್ನೋ ಒಂದು ಮನಸ್ಥಿತಿಯನ್ನ ಮತದಾರರಲ್ಲಿ ಬಿತ್ತೋ ಪ್ರಯತ್ನವಾಗಿ ಆಪರೇಷನ್ ಹಸ್ತ ನಡೀತಾ ಇದೆ. ಏನೇ ಇದ್ರೂ ಕೂಡ ಕಳೆದ ಬಾರಿಯ ಚುನಾವಣೆಯ ಒಂದಷ್ಟು ಅಂಕಿಅಂಶವನ್ನ ಗಮನಿಸ್ಬಿಡೋಣ. ಈ ಬಾರಿ ಇದು ಬದಲಾಗತ್ತಾ ಅನ್ನೋ ಲೆಕ್ಕಾಚಾರಗಳು, ಈ ಆಪರೇಷನ್ ಹಸ್ತ ಕೂಡ ಅದಕ್ಕೆ ಪೂರಕವಾಗಲಿ ಅನ್ನೋ ರೀತಿಯ ಲೆಕ್ಕಾಚಾರಗಳು ನಡೀತಾ ಇದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಪ್ರತಾಪ್ ಸಿಂಹ ಅವರು. ಅವರ ವಿರುದ್ಧವಾಗಿ ಕಣಕ್ಕಿಳಿದಿದ್ದು CH ವಿಜಯಶಂಕರ್ ಅವರು. ಪ್ರತಾಪ್ ಸಿಂಹ ಅವರು ಆ ಸಂದರ್ಭದಲ್ಲಿ 52.27% ಮತ, ಅಂದರೆ 6,88,954 ಮತಗಳನ್ನ ಗಳಿಸಿದ್ರು. ಅವರ ಪ್ರತಿಸ್ಪರ್ಧಿಯಾಗಿ ಕಣಕ್ಕಿಳಿದಿದ್ದ CH ವಿಜಯಶಂಕರ್ ಅವರು ಗಳಿಸಿದ್ದು 41.70% ಮತ, ಅಂದರೆ ಸರಿಸುಮಾರು 5,50,327 ಮತಗಳು. ಈ ಬಾರಿ ವಿಜಯಶಂಕರ್ ಅವರು ಕಣದಲ್ಲಿಲ್ಲ, ಪ್ರತಾಪ್ ಸಿಂಹ ಅವರು ಕೂಡ ಕಣದಲ್ಲಿಲ್ಲ. ಇಲ್ಲಿ ವ್ಯಕ್ತಿಗಳು ಬದಲಾಗಿದ್ದಾರೆ, ವ್ಯಕ್ತಿತ್ವಗಳು ಕೂಡ ಬದಲಾಗಿದೆ. ಒಂದ್ ಕಡೆ ಮಹಾರಾಜ ವರ್ಸಸ್ ಕಾಮನ್ ಮ್ಯಾನ್ ಅನ್ನೋ ರೀತಿಯ ಚಿತ್ರಣ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಣೋಕ್ ಸಿಗ್ತಾ ಇದೆ. ಇದರ ಜೊತೆಗೆ ಪಕ್ಷಗಳ ಈ ಮೈತ್ರಿ ಲೆಕ್ಕಾಚಾರದಲ್ಲೂ ಕೂಡ ಸಿಮಿಟ್ರಿ ಬದಲಾಗಿದೆ. ಕಳೆದ ಬಾರಿ ಎರಡೂ ಪಕ್ಷಗಳು ಕೂಡ ಕಾಂಗ್ರೆಸ್ ಹಾಗೆ ಬಿಜೆಪಿ ಸ್ವತಂತ್ರವಾಗಿ ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು. ಈ ಬಾರಿ ಮೈತ್ರಿ ಕೂಡ ಆಗಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಯದುವೀರ್ ಅವರಿಗೆ ಜೆಡಿಎಸ್ನ ಬೆಂಬಲ ಕೂಡ ಇದೆ. ಇನ್ಫ್ಯಾಕ್ಟ್ ನಾವು ಮೈಸೂರು, ಹಳೆ ಮೈಸೂರು ಭಾಗ ಅಂತ ಬಂದಾಗ ಒಕ್ಕಲಿಗ ವೋಟ್ಗಳ ಅಸ್ಮಿತೆ ಅಲ್ಲಿ ಒಕ್ಕಲಿಗ ಆ ಸಮುದಾಯದ ಅಸ್ಮಿತೆ ಬಹಳಷ್ಟು ಪರಿಣಾಮಕಾರಿಯಾಗಿ ವರ್ಕ್ ಆಗುತ್ತೆ. ಹೀಗಾಗಿ ಈ ಒಂದು ಒಕ್ಕಲಿಗ ಸಮುದಾಯದ ಓಟನ್ನ ಗಮನದಲ್ಲಿಟ್ಕೊಂಡು ಬಿಜೆಪಿ ಹಾಗೆ ಜೆಡಿಎಸ್ನ ಮೈತ್ರಿ ಯದುವೀರ್ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಪಣ ತೊಟ್ಟಿದೆ. ಅದಕ್ಕೆ ಕೌಂಟರ್ ಕೊಡ್ಲಿಕ್ಕೆ ನಾನಾಗಲೇ ಹೇಳಿದಾಗೆ ಸಿದ್ದರಾಮಯ್ಯ ಅವರು ಈಗ ಆಲ್ರೆಡಿ ರೆಸಾರ್ಟ್ನ ಮೊರೆ ಹೋಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನಾಳೆ DCM ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಇನ್ನು ಈ ಟಾಪ್ ಫೈಟ್ ಅನ್ನೋದು ಮೈಸೂರು ಮಟ್ಟಿನಲ್ಲಿ ನಿಂತೇ ಇಲ್ಲ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಕಣದಲ್ಲಿ ಇಲ್ಲದೆ ಹೋದರೂ ಕೂಡ ಕಣದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಷ್ಮಣ್ ಅವರು ತಮ್ಮ ಪ್ರತಿಸ್ಪರ್ಧಿಯಾಗಿ ಕಣಕ್ಕಿಳಿದಿರುವ ಯದುವೀರ್ ಅವರಿಗಿಂತ ಟಾರ್ಗೆಟ್ ಮಾಡ್ತಾ ಇರೋದು ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರನ್ನು. ಪ್ರತಾಪ್ ಸಿಂಹ ಅವರ ಬಗ್ಗೆ ಇತ್ತೀಚೆಗಷ್ಟೇ ಲಕ್ಷ್ಮಣ್ ಅವರು ಹೇಳಿದ್ರು, ಒಂದು ಪ್ರತಿಭಟನೆ ನಡೀತಾ ಇತ್ತು, ಫೋನ್ ಕಾಲ್ ಬಂತು, ಇತ್ಯಾದಿ. ಇದೇ ಹೇಳಿಕೆಗೆ ಇವತ್ತು ಪ್ರತಾಪ್ ಸಿಂಹ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಜೈಲಿಗೆ ಕಳಿಸ್ತೇನೆ ಅಂತ ಹೇಳಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಲಕ್ಷ್ಮಣ್ ಅಂತ ಹೇಳಿ ನೇರವಾಗಿ ಹೆಸರು ಹೇಳದೆ ಹೋದ್ರೂ ಕೂಡ ಒಕ್ಕಲಿಗ ಅಂತ ಹೇಳ್ತಿದ್ದಾರೆ. ಆದರೆ ಇಷ್ಟು ದಿನ ಒಕ್ಕಲಿಗ ಮುಖಂಡರನ್ನ ಅವಹೇಳನ ಮಾಡ್ಕೊಂಡು ಬಂದಿದ್ರು. ಆತನ ವಿರುದ್ಧ 2 ಕ್ರಿಮಿನಲ್ ಮೊಕದ್ದಮೆ ಕೂಡ ದಾಖಲಿಸಿದ್ದೇನೆ ಅಂತ ಹೇಳಿ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಹಾಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಲಕ್ಷ್ಮಣ್ ಅವರ ವಿರುದ್ಧವಾಗಿ ಏನ್ ಮಾತನಾಡಿದ್ದಾರೆ ಪ್ರತಾಪ್ ಸಿಂಹ, ಗಮನಿಸಿ. ಯಾಕೆ ಟಿಕೆಟ್ ಏನಕ್ಕೆ ತಪ್ಪಿತು? ಭ್ರಷ್ಟಾಚಾರದಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರಾ? ಇಲ್ಲ ಆಡಿಯೋ ವಿಡಿಯೋ ಇನ್ನೇನಾದರೂ ಇತ್ತಾ? ಇಲ್ಲ ಪಾರ್ಲಿಮೆಂಟ್ ಬಾಂಬ್ ವಿಚಾರದಲ್ಲಿ ಏನಾದರೂ ನಿಮಗೇನು ಸಮಸ್ಯೆ ಆಗಿತ್ತಾ? ಇಲ್ಲ ನಿಮ್ಗೆ ನೋಟಿಸ್ ಕೊಟ್ಟಿದ್ರಾ? ಇಲ್ಲ ನಿಮ್ಗೆ ಕರೆದು ನಿಮ್ಗೆ ಹೇಳಿದ್ರಾ? ಏನು ಎತ್ತ ಅನ್ನುವಂಥದ್ದು ಜನಗಳು ಕೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಪಟ್ಟಿಡಿದು ಟಿಕೆಟ್ ತಗೊಂಬರುವಂಥ ಕೆಲಸವನ್ನು ಮಾಡಿದೆ. ಆದರೆ ಪ್ರತಾಪ್ ಸಿಂಹ ಅವರು ಇಟ್ ವಿಕೆಟ್ ಔಟ್ ಆಗೋದ್ರಲ್ಲ. ಮಾತಿತರ ಸಭೆ ಸಮಾರಂಭದಲ್ಲಿ ಯಾರ್ಯಾರು ಒಕ್ಕಲಿಗ ಲೀಡರ್ಗಳಿದ್ರು, ಅದು HD ದೇವೇಗೌಡರು ಇರ್ಬೋದು, ಕುಮಾರಣ್ಣ ಇರ್ಬೋದು, ಸದಾ ನಿಂದಿಸುವಂತ ಕೆಲಸವನ್ನು ಮಾಡಿದ. ನನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದ ಮನುಷ್ಯ, ವೈಯಕ್ತಿಕವಾಗಿ ದಾಳಿ ಮಾಡುವಂಥದ್ದು. ಹಾಗಾಗಿ ಕೋರ್ಟಿಗೆ ಹೋಗಿ ಕೋರ್ಟ್ PCR ಹಾಕಿದ್ರೆ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ, ಬರೆದಿಟ್ಕೊಳ್ಳಿ. ಆ ಮನುಷ್ಯ ನಾನು ಒಳಗಡೆ ಕಳಿಸ್ತೀನಿ. ಆ ಮನುಷ್ಯ ನಾನು ಒಳಗಡೆ ಕಳಿಸ್ತೀನಿ. 2 ಕ್ರಿಮಿನಲ್ ಕೇಸ್ ಹಾಕಿದ್ದೀನಿ.